ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಇಡೀ ಜಗತ್ತನ್ನೇ ಕಾಡ್ತಾ ಇರತಕ್ಕಂತಹ 5ರಲ್ಲಿ 3ರಲ್ಲಿ ಅಥವಾ 3 ಜನರಲ್ಲಿ ಈ ತಲೆನೋವು ಅನ್ನೋದು ಎಲ್ಲರನ್ನೂ ಕಾಡ್ತಾ ಬರುತ್ತೆ. ಯಾವ ರೀತಿ ಮೂಗಿದ್ದಲ್ಲಿ ನೆಗಡಿ ಬರುತ್ತೋ, ತಲೆ ಇದ್ದಲ್ಲಿ ತಲೆನೋವು ಅನ್ನೋದು ಸಹಜವಾಗಿ ಎಲ್ಲರನ್ನು ಕಾಡುತ್ತೆ. ದೇಹ ಇದ್ದ ಮೇಲೆ ರೋಗ ಬರಬೇಕು, ಹಾಗೆ ತಲೆ ಇದ್ದಲ್ಲಿ ತಲೆನೋವು ಸಹಜವಾಗಿ ಎಲ್ಲರನ್ನೂ ಕಾಡುತ್ತೆ. ಈ ತಲೆನೋವಿಗೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳು ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ತಲೆನೋವು ಯಾವ ಕಾರಣದಿಂದ ಬರುತ್ತೆ ಇಲ್ಲಿ ಗಮನಿಸಿ. ಅತಿಯಾದ ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆ, ಗ್ಯಾಸ್ಟ್ರಿಕ್ ಇರ್ತಕ್ಕಂಥವ್ರಿಗೆ ತಲೆನೋವು ಹೆಚ್ಚು ಕಾಣಿಸ್ತಾ ಬರುತ್ತೆ. ಅಧಿಕ ರಕ್ತದೊತ್ತಡ ಅಥವಾ ಅಲರ್ಜಿಯಿಂದ ಈ ತಲೆನೋವು ಕಾಣಿಸ್ತಾ ಬರುತ್ತೆ. ಹಸ್ತಮ, ಸೈನಸ್ ಐಟಿಸ್ ಅಥವಾ ಮಾತ್ರೆಗಳ ಅಡ್ಡ ಸೇವನೆಯ ಪರಿಣಾಮದಿಂದ ಈ ತಲೆನೋವು ಅನ್ನೋದು ಹೆಚ್ಚು ಕಾಣಿಸ್ತಾ ಬರುತ್ತೆ. ಅತಿಯಾದ ಎಸಿ ಬಳಕೆಯಿಂದ ಅಥವಾ ಅತಿಯಾದ ಮೊಬೈಲ್ ಬಳಕೆಯಿಂದ, ಶಬ್ದ ಮಾಲಿನ್ಯದಿಂದ, ಲ್ಯಾಪ್ಟಾಪ್ ಅನ್ನ ಹೆಚ್ಚು ಬಳಸೋದ್ರಿಂದ ಆ ತಲೆನೋವು ಕಾಣಿಸ್ತಾ ಬರುತ್ತೆ. ಅದಕ್ಕೆ ಇಲ್ಲಿ ಗಮನಿಸಿ, ಈ ಮುದ್ರೆಯನ್ನ ಜ್ಞಾನ ಮುದ್ರೆ ಅಂತ ಕರೀತಾರೆ. ಮೆದುಳಿಗೆ ಸಂಬಂಧಪಟ್ಟಂತ ಬಿಂದು ಆಗಿರೋದ್ರಿಂದ ಈ ಮುದ್ರೆಯ ಜೊತೆಯಲ್ಲಿ ಪಾರ್ಶ್ವ ಕಪಾಲಭಾತಿಯನ್ನ ಮಾಡೋದ್ರಿಂದ ನಿಮ್ಮ ತಲೆನೋವು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ದೇಶಾದ್ಯಂತ 10 ಕೋಟಿಗೂ ಹೆಚ್ಚು ಜನ ಈ ತಲೆನೋವಿಗೋಸ್ಕರ ಕೋಟ್ಯಾಂತರ ರೂಪಾಯಿಯನ್ನ ಔಷಧಿಗಳಿಗಾಗಿ ಖರ್ಚು ಮಾಡ್ತಾ ಇದ್ದಾರೆ. ಅದ್ರ ಬದಲು ಕೇವಲ 15 ನಿಮಿಷ ಈ ರೀತಿ ಮುದ್ರಾ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ, ಆಹಾರ ಕ್ರಮಗಳನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಔಷಧಿ ರಹಿತವಾಗಿ ತಲೆನೋವು ನಿಯಂತ್ರಣಕ್ಕೆ ಬರುತ್ತೆ. ಜ್ಞಾನ ಮುದ್ರೆ, ಸಮಾನ ಮುದ್ರೆ, ವಾಯು ಅಪಾನ ಮುದ್ರೆ, ನಮಸ್ತೆ ಮುದ್ರೆ, ಹೀಗೆ ಹಲವಾರು ಮುದ್ರೆಗಳ ಜೊತೆಯಲ್ಲಿ ಅಭ್ಯಾಸವನ್ನ ಮಾಡಬೇಕು. ಈಗ ಪಾರ್ಶ್ವ ಕಪಾಲಭಾತಿಯನ್ನ ಜ್ಞಾನ ಮುದ್ರೆಯಲ್ಲಿ ನೋಡಿದ್ರೆ, ಸಮಾನ ಮುದ್ರೆಯಲ್ಲಿ ಕಪಾಲಭಾತಿ ಕನಿಷ್ಠ 10ರಿಂದ 27 ಸ್ಟ್ರೋಕ್ ಅನ್ನ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ದೇಹದ ಸಂಪೂರ್ಣ ಭಾಗದಲ್ಲಿ ರಕ್ತ ಸಂಚಾರಣೆ ಚೆನ್ನಾಗಾಗುತ್ತೆ. ಆಗ ಮೆದುಳಿಗೆ ರಕ್ತ ಪೂರೈಕೆ ಆಗೋದ್ರಿಂದ ನಿಮ್ಮ ತಲೆನೋವು ನಿಯಂತ್ರಣಕ್ಕೆ ಬರುತ್ತೆ. ನಂತರ ವಿಶ್ರಾಂತಿಯನ್ನು ಕೊಟ್ಟು ಸಹಜ ದೀರ್ಘ ಉಸಿರಾಟ, ಸಾಧ್ಯವಾದಲ್ಲಿ ವಾಯು ಮುದ್ರೆಯಲ್ಲಿ ಅನುಲೋಮ ವಿಲೋಮ. ವಾಯು ಮುದ್ರೆ, ತೋರ್ಬೆರಳನ್ನ ಈ ರೀತಿ ಬಾಗಿಸಿ ಅಭ್ಯಾಸ ಮಾಡೋದಕ್ಕೆ ಇದನ್ನ ವಾಯು ಮುದ್ರೆಯಲ್ಲಿ ಅನುಲೋಮ ವಿಲೋಮ ಅಂತ ಕರೀತಾರೆ. 3ರಿಂದ 5 ನಿಮಿಷ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ತಲೆನೋವು ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ವಾಯು ಅಪಾನ ಮುದ್ರೆಯಲ್ಲಿ ಅಥವಾ ಮೃತ್ಯು ಸಂಜೀವಿನಿ ಮುದ್ರೆ ಅಂತ ಏನ್ ಕರೀತಾರೋ ಆ ಮುದ್ರೆಯಲ್ಲಿ ಅನುಲೋಮ ವಿಲೋಮ. ಇಲ್ಲಿ ಗಮನಿಸಿ, ಸಮಾನ ಮುದ್ರೆಯಲ್ಲಿ ಅನುಲೋಮ
ವಿಲೋಮ, ಯಾರಿಗೆ ಸೈನಸೈಟಿಸ್ ಅಂತ ಕರೀತಾರೆ, ಅಥವಾ ಅತಿಯಾದ ಮಾನಸಿಕ ಒತ್ತಡದಿಂದ ತಲೆನೋವು ಬಂದಿರುತ್ತೋ ಅವರು ಸಮಾನ ಮುದ್ರೆಯಲ್ಲಿ ಈ ರೀತಿ ಶವಾಸನದಲ್ಲಿ ಅನುಲೋಮ ವಿಲೋಮವನ್ನು ಮಾಡೋದ್ರಿಂದ ಆ ತಲೆನೋವು ನಿಯಂತ್ರಣಕ್ಕೆ ಬರುತ್ತೆ. ಐದರಿಂದ 10 ನಿಮಿಷ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ನಂತರ ವಿಶ್ರಾಂತಿಯನ್ನು ಕೊಟ್ಟು ಸಹಜ ದೀರ್ಘ ಉಸಿರಾಟವನ್ನ ಮಾಡಬೇಕು. ಈಗ ಹಲವಾರು ಮುದ್ರೆಗಳನ್ನ ನೋಡಿದ್ರೆ ಯಾವ ಆಕ್ಯುಪ್ರೆಷರ್ ಬಿಂದುವನ್ನ ತಲೆನೋವಿರ್ತಕ್ಕಂಥವ್ರು ಅಭ್ಯಾಸ ಮಾಡಬೇಕು ಅನ್ನೋದನ್ನ ಇಲ್ಲಿ ಗಮನಿಸಿ. ಇದನ್ನ ಹೆಡ್ ಪಾಯಿಂಟ್ ಅಂತ ಕರೀತಾರೆ. ಆಕ್ಯುಪ್ರೆಷರ್ ಚಿಕಿತ್ಸೆಯಲ್ಲಿ ಈ ರೀತಿ ಕನಿಷ್ಠ 10 ರಿಂದ 20-30 ಬಾರಿ ಆ ಹೆಬ್ಬೆಟ್ಟಿನ ಮುಂಭಾಗ ಹಾಗೂ ಹಿಂಭಾಗವನ್ನ ಈ ರೀತಿ ನಿಧಾನವಾಗಿ ಪ್ರೆಷರ್ ಅನ್ನು ಕೊಡೋದ್ರಿಂದ ನಿಮ್ಮ ತಲೆನೋವು ನಿಯಂತ್ರಣಕ್ಕೆ ಬರುತ್ತೆ. ಎರಡೂ ಕೈಗಳಿಂದ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಎಂತಹ ತಲೆನೋವಿದ್ರೂ ಆ ವಿತಿನ್ ಸೆಕೆಂಡ್ಸ್ ಅಲ್ಲಿ ನಿಮಗೆ ಬದಲಾವಣೆಗಳು ಗೊತ್ತಾಗ್ತಾ ಬರುತ್ತೆ. ಸಾಧ್ಯವಾದ್ರೆ ಇಲ್ಲಿ ಗಮನಿಸಿ, ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ತಲೆಯ ಬಿಂದುವಿನ ಜೊತೆ ಹೆಡ್ ಪಾಯಿಂಟ್ ಅಲ್ಲಿ ಕಪಾಲ ಭಾತಿ, ಈ ರೀತಿ ತಲೆಯ ಬಿಂದುವಿನ ಜೊತೆಯಲ್ಲಿ 10 ರಿಂದ 20 ಸ್ಟ್ರೋಕ್ವರೆಗೂ ಕಪಾಲ ಭಾತಿಯನ್ನು ಮಾಡೋದ್ರಿಂದ ಆ ತಲೆನೋವು ನಿಯಂತ್ರಣಕ್ಕೆ ಬರುತ್ತೆ. ಅನಂತರ ಕೈಗಳನ್ನು ಬದಲಾಯಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಗಮನಿಸಿ, ಒಂದು ಮುದ್ರೆಯನ್ನ ನೋಡಿದ್ರಿ, ಆಕ್ಯುಪ್ರೆಷರ್ ಬಿಂದುವನ್ನ ನೋಡಿದ್ರಿ. ಈಗ ಒಂದು ಸರಳ ಆಸನ, ಇದನ್ನ ವಜ್ರಾಸನದಲ್ಲಿ ಶಶಂಕಾಸನ ಅಂತ ಕರೀತಾರೆ. ಉಸಿರನ್ನ ದೀರ್ಘವಾಗಿ ತಾಂಡು ಉಸಿರನ್ನ ಹೊರ ಹಾಕೋದ್ರ ಮೂಲಕ ಎಷ್ಟು ಸಾಧ್ಯವಷ್ಟು ನಿಧಾನವಾಗಿ ಮುಂದೆ ಬಾಗಬೇಕು. ನಿಮ್ಮ ವೃಷ್ಟ ಇಮ್ಮಡಿಯ ಮೇಲಿರಬೇಕು. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಬಾಗ ಪ್ರಯತ್ನ ಮಾಡಬೇಕು. ಈ ರೀತಿ ಬಾಗಿ ಇಲ್ಲಿ 2 ಪ್ರಕಾರಗಳು ಬರುತ್ತೆ. ಸಹಜ ದೀರ್ಘ ಉಸಿರಾಟವನ್ನ ಮಾಡಬೇಕು, ಅಥವಾ ನೀವು ಯೋಗದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡಿದ್ರೆ ಉಸಿರನ್ನ ಸಂಪೂರ್ಣ ಹೊರ ಹಾಕಿ 10 ರಿಂದ 20 ಸೆಕೆಂಡ್ ವರೆಗೆ ಉಸಿರನ್ನ ತಾಣ್ಲೂಬಾರ್ದು, ಬಿಡ್ಲೂಬಾರ್ದು. ಆ ರೀತಿ ಆ ಸ್ಥಿತಿಯಲ್ಲಿ ಇದ್ರೆ ತಲೆನೋವು ಬೇಗ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಗಮನಿಸಿ, ಹೃದಯದ ಮೂಲಕ ಮೆದುಳಿನ ಸಂಪೂರ್ಣ ಭಾಗಕ್ಕೆ ಊರ್ಧ್ವಮುಖ ಅಂದ್ರೆ ಮೇಲ್ಮುಖವಾಗಿ ರಕ್ತ ವೇಗವಾಗಿ ಸಂಚರಣೆ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಎಲ್ಲಾ ರೀತಿಯ ತಲೆನೋವುಗಳು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ನಿಧಾನವಾಗಿ ಮೇಲೆ ಬರಬೇಕು. ಇಲ್ಲಿ ಗಮನಿಸಿ, ಈ ರೀತಿ ನಿಧಾನವಾಗಿ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ತಲೆಯ ನೋವು ಸಂಪೂರ್ಣವಾಗಿ ಕೇವಲ 3 ರಿಂದ 4 ದಿನಗಳಲ್ಲಿ ಗುಣ ಆಗುತ್ತೆ. ತಲೆನೋವು ಒಂದು ಸಾಮಾನ್ಯ ಕಾಯಿಲೆ. ನಾವೇನ್ ಮಾಡ್ತೀವಿ ಅಂದ್ರೆ, ಯಾವುದೇ ರೋಗ ಬರಲಿ ಎಲ್ಲದಕ್ಕೂ ಮಾತ್ರೆಗಳನ್ನು ಉಪಯೋಗಿಸ್ತಾ ಬರ್ತೀವಿ. ಆ ಮಾತ್ರೆಗಳ ಸೇವನೆಯ ಅಡ್ಡ ಪರಿಣಾಮದಿಂದ ನಮಗೆ ರೋಗಗಳು ಇನ್ನೂ ಹೆಚ್ಚಾಗ್ತಾ ಬರುತ್ತೆ. ಅಥವಾ ಮಾತ್ರೆಗಳ ಸೇವನೆಯ ಅಡ್ಡ ಪರಿಣಾಮದಿಂದ, ಅಥವಾ ಗ್ಯಾಸ್ಟ್ರಿಕ್ ಇಂದ, ಅಥವಾ ನಿದ್ರಾ ಕೊರತೆಯಿಂದ, ಹಸ್ತಮದಿಂದ ಈ ತಲೆನೋವು
ನಮ್ಮನ್ನ ಬಾಧಿಸ್ತಾ ಬರುತ್ತೆ. ಈ ಕ್ರಮಗಳಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ತಲೆನೋವು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ಒಂದು ಪ್ರಾಣಾಯಾಮ ಬರುತ್ತೆ. ಇದನ್ನ ಷಣ್ಮುಖಿ ಮುದ್ರೆಯಲ್ಲಿ ಭ್ರಾಮರಿ ಪ್ರಾಣಾಯಾಮ ಅಂತ ಕರೀತಾರೆ. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಮೆದುಳಿನ ನರನಾಡಿಗಳಲ್ಲಿ ಕಂಪನ ಉಂಟಾಗ್ತಾ ಬರುತ್ತೆ. ಆಗ ತಲೆನೋವು ನಿಯಂತ್ರಣಕ್ಕೆ ಬರುತ್ತೆ. ಕೇವಲ 3 ಬಾರಿ ಅಥವಾ 1 ನಿಮಿಷ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಇಲ್ಲಿ ಗಮನಿಸಿ, ಉಸಿರನ್ನ ದೀರ್ಘವಾಗಿ ತಾಂಡಿರಬೇಕು. ಹೊರಕ್ಕೆ ಹಾಕ್ಬೇಕಾದ್ರೆ ಮಕಾರ, ಮತ್ತೊಮ್ಮೆ ಉಸಿರನ್ನ ದೀರ್ಘವಾಗಿ ತಾಂಡಿರಬೇಕು. ಹೊರಕ್ಕೆ ಹಾಕ್ಬೇಕಾದ್ರೆ ಮಕಾರವನ್ನ ಉಚ್ಚಾರಣೆಯನ್ನ ಮಾಡ್ತಾ ನಿಧಾನವಾಗಿ ಉಸಿರನ್ನ ಈ ರೀತಿ ಹೊರ ಹಾಕೋದ್ರಿಂದ ಮೆದುಳಿನ ನರನಾಡಿಗಳಲ್ಲಿ ಕಂಪನ ಉಂಟಾಗ್ತಾ ಬರುತ್ತೆ. ಆಗ ನಿಮ್ಮ ತಲೆನೋವು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಇನ್ನೊಂದು ಸಲ ಗಮನಿಸಿ. ಷಣ್ಮುಖಿ ಮುದ್ರೆಯಲ್ಲಿ ಭ್ರಾಮರಿ ಪ್ರಾಣಾಯಾಮ. ತಲೆನೋವು ಅನ್ನೋದು ಒಂದು ಸಾಮಾನ್ಯ ಕಾಯಿಲೆ. ಈ 15 ನಿಮಿಷದಲ್ಲೇ ಕೆಲವೊಂದು ಸರಳ ಸೂಕ್ಷ್ಮ ಮಾಹಿತಿಯನ್ನ ತಿಳಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಈ ಪುಸ್ತಕದಲ್ಲಿ ನಿಮಗೆ ದೊರೆಯುತ್ತೆ. ತಲೆನೋವು ಅಂದ್ರೇನು, ತಲೆನೋವು ಯಾವ ಯಾವ ಕಾರಣದಿಂದ ಬರುತ್ತೆ, ತಲೆನೋವಿಗೆ ಯಾವ ಯಾವ ಮುದ್ರೆಗಳನ್ನ ಮಾಡ್ಬೋದು, ಯಾವ ಆಕ್ಯುಪ್ರೆಷರ್ ಬಿಂದುಗಳಿದೆ, ಯಾವ ಯಾವ ಸರಳ ಆಸನಗಳಿದಾವೆ, ಮತ್ತೆ ಆಹಾರ ಕ್ರಮಗಳನ್ನ ಸಂಪೂರ್ಣ ಮಾಹಿತಿ ಈ ಪುಸ್ತಕದಲ್ಲಿ ನಿಮಗೆ ದೊರೆಯುತ್ತೆ. ನಾಳಿನ ಸಂಚಿಕೆಯಲ್ಲಿ ವಿಶೇಷ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ವಂದನೆಗಳು.